ನಮಸ್ಕಾರ ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ಕರ್ನಾಟಕ ಭೂಗೋಳಶಾಸ್ತ್ರದ ಬೇಸಿಕ್ ಪಾಯಿಂಟ್ಸ್ ಗಳನ್ನ ಒನ್ ಲೈನ್ ಪ್ರಶ್ನೆಗಳನ್ನ ನಾವು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಕರ್ನಾಟಕದಲ್ಲಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣವಿದೆ. ಕರ್ನಾಟಕದಲ್ಲಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಕಂಡುಬರುವಂತದ್ದು. ಹಾಗೆ ಕರ್ನಾಟಕದ ವಾರ್ಷಿಕ ವಾಯುಗುಣವನ್ನ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂತಹ ಪ್ರದೇಶ ಯಾವುದಂದ್ರೆ ರಾಯಚೂರು. ಬೇಸಿಗೆಯಲ್ಲಿ ಪರಿಸರಣ ಮಳೆ ಆಗ್ತದೆ. ಬೇಸಿಗೆಯಲ್ಲಿ ಆಗುವಂತ ಮಳೆಗೆ ಪರಿಸರಣ ಮಳೆ ಅಂತ ಕರೀತಾರೆ. ಇನ್ನು ಬೇಸಿಗೆಯಲ್ಲಿ ಬೀಳುವ ಮಳೆಯನ್ನ ಕಾಫಿ ಹೂ ಮಳೆ ಎಂದು ಕರೆಯಲು ಕಾರಣ ಏನಂದ್ರೆ, ಕಾಫಿ ಗಿಡಗಳು ಹೂ ಬಿಡಲಿಕ್ಕೆ ನೆರವಾಗುವುದರಿಂದ ಬೇಸಿಗೆಯಲ್ಲಿ ಬೀಳುವಂತಹ ಮಳೆಯನ್ನ ಕಾಫಿ ಹೂ ಮಳೆ ಅಂತ ಕರಿತೀವಿ. ಇನ್ನು ಬೇಸಿಗೆಯಲ್ಲಿ ಬೀಳುವ ಮಳೆಯನ್ನ ಮಾವಿನ ಹುಯಿಲು ಎಂದು ಕರೆಯಲು ಕಾರಣ, ಮಾವು ಫಸಲಿಗೆ ಬರ್ಲಿಕ್ಕೆ ಅನುಕೂಲವಾಗುವುದರಿಂದ ಅದಕ್ಕೆ ನಾವು ಮಾವಿನ ಹುಯಿಲು ಮಳೆ ಅಂತ ಕರಿತೀವಿ. ಇನ್ನು ಬೇಸಿಗೆ ಕಾಲದಲ್ಲಿ ಬೀಳುವ ರಾಜ್ಯ ಮಳೆಯ ಸರಾಸರಿ ಪ್ರಮಾಣ 7% ಬೇಸಿಗೆ ಕಾಲದಲ್ಲಿ ನಮ್ಮ ರಾಜ್ಯದಲ್ಲಿ ಬೀಳುವಂತಹ ಸರಾಸರಿ ಮಳೆಯ ಪ್ರಮಾಣ 7% ಬೀಳುತ್ತದೆ. ಇನ್ನ ಅರಬ್ಬಿ ಸಮುದ್ರದ ಮೇಲಿಂದ ಬೀಸುವ ತೇವಾಂಶ ಭರಿತ ಮಾರುತಗಳನ್ನ ಮಲೆನಾಡು ಘಟ್ಟಗಳು ತಡೆದು ಅಧಿಕ ಮಳೆಯನ್ನ ಸುರಿಸುತ್ತವೆ. ಯಾವ ಮಾರುತಗಳನ್ನ ತಡೆದು? ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ಪಶ್ಚಿಮ ಘಟ್ಟಗಳು, ಮಲೆನಾಡು ಘಟ್ಟಗಳು ತಡೆದು ಅಧಿಕ ಮಳೆಯನ್ನ ಸುರಿಸುತ್ತವೆ. ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಅರಬ್ಬಿ ಸಮುದ್ರದ ಮೇಲಿಂದ ಬೀಸ್ಲಿಕ್ಕೆ ಆರಂಭಿಸ್ತವೆ. ಇನ್ನ ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ. ಇನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ರಾಜ್ಯವು ಪಡೆಯುವ ಮಳೆಯ ಪ್ರಮಾಣ 80% ಮಳೆಯನ್ನ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ನಮ್ಮ ರಾಜ್ಯ ಪಡೆಯುತ್ತದೆ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲವನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲವನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ. ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳು ಉಗಮವಾಗುವುದು ಯಾವ ಕಾಲದಲ್ಲಿ ಅಂತ ಕೇಳಿದರೆ, ಈಶಾನ್ಯ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳು ಉಗಮವಾಗ್ತವೆ. ಬಹಳ ಇಂಪಾರ್ಟೆಂಟ್. ಇನ್ನ ಸಾಮಾನ್ಯವಾಗಿ ಚಂಡಮಾರುತಗಳು ಸೃಷ್ಟಿಯಾಗುವುದು ಈ ತಿಂಗಳುಗಳಲ್ಲಿ ಅಂತ ಕೇಳಿದರೆ, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಸಾಮಾನ್ಯವಾಗಿ ಚಂಡಮಾರುತಗಳು ಸೃಷ್ಟಿಯಾಗ್ತವೆ. ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ರಾಜ್ಯವು ಪಡೆಯುವ ಮಳೆಯ ಪ್ರಮಾಣ 12% ಮಳೆಯನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ನಮ್ಮ ರಾಜ್ಯ ಪಡೆಯುತ್ತದೆ. ಇನ್ನ ರಾಜ್ಯದಲ್ಲಿ ಕಡಿಮೆ ಉಷ್ಣಾಂಶ, ಕಡಿಮೆ ಆರ್ದ್ರತೆ, ಕಡಿಮೆ ಮಳೆಯನ್ನ ಯಾವಾಗ ಪಡೀತದೆ ಅಂದ್ರೆ ಚಳಿಗಾಲದ ಟೈಮ್ ಅಲ್ಲಿ ರಾಜ್ಯದಲ್ಲಿ ಕಡಿಮೆ ಉಷ್ಣಾಂಶ ಇರ್ತದೆ, ಕಡಿಮೆ ಆರ್ದ್ರತೆ ಇರ್ತದೆ, ಕಡಿಮೆ ಮಳೆ ಬೀಳ್ತದೆ. ಯಾವ ಕಾಲದಲ್ಲಿ? ಚಳಿಗಾಲದಲ್ಲಿ. ಇನ್ನ ಕರ್ನಾಟಕದ ಪ್ರವಾಸ ಮಾಸ ಎಂದು ಜನವರಿ ತಿಂಗಳನ್ನ ಕರೀತಾರೆ. ಕರ್ನಾಟಕದ ಪ್ರವಾಸ ಮಾಸ ಎಂದು ಜನವರಿ ತಿಂಗಳನ್ನ ಕರೀತಾರೆ. ಇನ್ನು ಜನವರಿ ತಿಂಗಳನ್ನ ಕರ್ನಾಟಕದ ಪ್ರವಾಸ ಮಾಸ ಎಂದು ಕರೀಲಿಕ್ಕೆ ಕಾರಣ ಏನಂದ್ರೆ, ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವುದರಿಂದ ಜನವರಿ ತಿಂಗಳನ್ನ ಕರ್ನಾಟಕದ ಪ್ರವಾಸ ಮಾಸ ಅಂತ ಕರೀತಾರೆ. ಇನ್ನು ಕರ್ನಾಟಕದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾದ ಪ್ರದೇಶ ಯಾವ್ದಂದ್ರೆ ಬೆಳಗಾವಿ. ಬೆಳಗಾವಿಯಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿದೆ. ಇನ್ನ ಮುಂದೆ ನೋಡೋಣ. ಕರ್ನಾಟಕದಲ್ಲಿ 4 ಪ್ರಕಾರದ ಮಣ್ಣಿದೆ. ಕರ್ನಾಟಕದಲ್ಲಿ 4 ಪ್ರಕಾರದ ಮಣ್ಣು ಇದೆ. ಕೆಂಪು ಮಣ್ಣು ಕೆಂಪು ಬಣ್ಣವನ್ನ ಹೊಂದಿರಲು ಕಾರಣ ಕಬ್ಬಿಣದ ಆಕ್ಸೈಡ್ ಇರೋದ್ರಿಂದ ಕೆಂಪು ಮಣ್ಣು ಕೆಂಪು ಬಣ್ಣವನ್ನ ಹೊಂದಿದೆ. ಇನ್ನು ಗ್ರಾನೈಟ್, ನೀಸ್ ಶಿಲಾದ್ರವ್ಯಗಳಿಂದ ರೂಪುಗೊಂಡಂತ ಮಣ್ಣು ಯಾವ್ದಂದ್ರೆ ಕೆಂಪು ಮಣ್ಣು. ಗ್ರಾನೈಟ್, ನೀಸ್ ಶಿಲಾದ್ರವ್ಯಗಳಿಂದ ರೂಪುಗೊಂಡಂತ ಮಣ್ಣು ಕೆಂಪು ಮಣ್ಣು. ಇನ್ನು ಬಸಾಲ್ಟ್ ಅಥವಾ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉಂಟಾದ ಮಣ್ಣು ಕಪ್ಪು ಮಣ್ಣು. ಬಸಾಲ್ಟ್ ಅಥವಾ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉಂಟಾದ ಮಣ್ಣು ಕಪ್ಪು ಮಣ್ಣು. ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾದ ಮಣ್ಣು ಕಪ್ಪು ಮಣ್ಣು. ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾದ ಮಣ್ಣು ಕಪ್ಪು ಮಣ್ಣು. ಅತಿ ಹೆಚ್ಚು ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವ ಗುಣವನ್ನು ಹೊಂದಿದ ಮಣ್ಣು ಕಪ್ಪು ಮಣ್ಣು. ಅತಿ ಹೆಚ್ಚು ತೇವಾಂಶವನ್ನ ಹಿಡಿದಿಟ್ಕೊಳ್ತದೆ. ಇನ್ನು ಅಧಿಕ ತೇವಾಂಶ ಮತ್ತು ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುವಂತಹ ಮಣ್ಣು ಜಂಬಿಟ್ಟಿಗೆ ಮಣ್ಣು. ಅಧಿಕ ತೇವಾಂಶ ಮತ್ತು ಅಧಿಕ ಮಳೆ ಬೀಳುವ ಪ್ರದೇಶದಲ್ಲಿ ಕಂಡುಬರುವಂತಹ ಮಣ್ಣು ಜಂಬಿಟ್ಟಿಗೆ ಮಣ್ಣು. ಸಮುದ್ರ ತೀರ ಪ್ರದೇಶಗಳಲ್ಲಿ ನದಿ ಮತ್ತು ಸಮುದ್ರದ ಅಲೆಗಳಿಂದ ಸಂಚಯನವಾದ ಮಣ್ಣು ಯಾವ್ದಂದ್ರೆ ಮೆಕ್ಕಲು ಮಣ್ಣು.
ಇನ್ನ ಕರ್ನಾಟಕದ ಕಾಡುಗಳಲ್ಲಿ ವಿಶೇಷವಾಗಿ ಶ್ರೀಗಂಧದ ಮರಗಳು ಬೆಳೆಯುತ್ತವೆ. ಕರ್ನಾಟಕದ ಕಾಡುಗಳಲ್ಲಿ ವಿಶೇಷವಾಗಿ ಶ್ರೀಗಂಧದ ಮರಗಳು ಬೆಳೆಯುತ್ತವೆ. ಶ್ರೀಗಂಧದ ನಾಡು ಎಂದು ಕರೆಯಲ್ಪಡುವ ರಾಜ್ಯ ಯಾವುದಂದ್ರೆ ಕರ್ನಾಟಕ. ಕರ್ನಾಟಕದಲ್ಲಿ ದಾಖಲಾದ ಅರಣ್ಯ ಪ್ರದೇಶ 43.4 ಲಕ್ಷ ಚದರ ಕಿಲೋಮೀಟರ್ಗಳು. ಕರ್ನಾಟಕದಲ್ಲಿ ದಾಖಲಾದ ಅರಣ್ಯ ಪ್ರದೇಶ 43.4 ಲಕ್ಷ ಚದರ ಕಿಲೋಮೀಟರ್ಗಳು. ಇನ್ನು ಭಾರತದಲ್ಲಿ ಅರಣ್ಯ ಹಂಚಿಕೆಯಲ್ಲಿ ಕರ್ನಾಟಕದ ಸ್ಥಾನ 7ನೇ ಸ್ಥಾನ ಇದೆ. ಅರಣ್ಯ ಹಂಚಿಕೆಯಲ್ಲಿ ನಮ್ಮ ಕರ್ನಾಟಕದ ಸ್ಥಾನ 7ನೇ ಸ್ಥಾನದಲ್ಲಿದೆ. ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಒಳಗೊಂಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯವನ್ನು ಹೊಂದಿದ ಜಿಲ್ಲೆ ವಿಜಯಪುರ. ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಯಾವ್ದಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತದೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡು ಬರ್ತದೆ. ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡು ಬರ್ತದೆ. ಇನ್ನ ಸದಾ ಹಸಿರಿನಿಂದ ಕೂಡಿದ ಅರಣ್ಯಗಳು ಮಲೆನಾಡು ಪ್ರದೇಶಗಳಲ್ಲಿವೆ. ಸದಾ ಹಸಿರಿನಿಂದ ಕೂಡಿದ ಅರಣ್ಯಗಳು ಪಶ್ಚಿಮ ಘಟ್ಟ ಅಥವಾ ಮಲೆನಾಡು ದಲ್ಲಿವೆ. ಇನ್ನ ಮುಂದಿನ ಒಂದು ಟಾಪಿಕ್ ಅನ್ನ ಡಿಸ್ಕಷನ್ ಮಾಡೋಣ. ಕೃಷ್ಣಾ ನದಿಯ ಉಗಮ ಸ್ಥಾನ ಮಹಾಬಲೇಶ್ವರ. ಕೃಷ್ಣಾ ನದಿಯ ಉಗಮ ಸ್ಥಾನ ಯಾವುದು? ಮಹಾಬಲೇಶ್ವರ. ದಕ್ಷಿಣ ಭಾರತದ ಎರಡನೇ ಮುಖ್ಯ ನದಿ ಕೃಷ್ಣಾ ನದಿ. ದಕ್ಷಿಣ ಭಾರತದ ಎರಡನೇ ಮುಖ್ಯ ನದಿ ಯಾವ್ದಂದ್ರ ಕೃಷ್ಣಾ ನದಿ. ಕೃಷ್ಣಾ ನದಿಯ ಉಗಮ ಸ್ಥಾನದಿಂದ ಮುಖಜ ಭೂಮಿಯವರೆಗೆ ಹರಿಯುವ ಒಟ್ಟು ಉದ್ದ 1392 ಕಿಲೋಮೀಟರ್. ಕೃಷ್ಣಾ ನದಿ ಉಗಮ ಸ್ಥಾನದಿಂದ ಮುಖಜ ಭೂಮಿಯವರೆಗೆ ಹರಿಯುತ್ತದೆ. ಇನ್ನು ಕೃಷ್ಣಾ ನದಿಯು ಕರ್ನಾಟಕದಲ್ಲಿ 480 ಕಿಲೋಮೀಟರ್ ದೂರ ಹರಿಯುತ್ತದೆ. ಕೃಷ್ಣಾ ನದಿಯು ಕರ್ನಾಟಕದಲ್ಲಿ 480 ಕಿಲೋಮೀಟರ್ ದೂರ ಹರಿಯುತ್ತದೆ. ಇನ್ನು ದಕ್ಷಿಣದ ಗಂಗೆ ಎಂದೇ ಪ್ರಸಿದ್ಧ ಪಡೆದ ಕರ್ನಾಟಕದ ಪ್ರಮುಖ ನದಿ ಯಾವ್ದಂದ್ರೆ ಕಾವೇರಿ ನದಿ. ಇದಕ್ಕೆ ದಕ್ಷಿಣದ ಗಂಗೆ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ? ಕಾವೇರಿ ನದಿಗೆ ದಕ್ಷಿಣದ ಗಂಗೆ ಅಂತ ಕರೀತಾರೆ. ಇನ್ನು ಕಾವೇರಿ ನದಿಯ ಉಗಮ ಸ್ಥಾನ ಕೊಡಗಿನ ತಲಕಾವೇರಿ. ಕಾವೇರಿ ನದಿಯ ಉಗಮ ಸ್ಥಾನ ಕೊಡಗಿನ ತಲಕಾವೇರಿ. ಕಾವೇರಿ ನದಿಯ ಹರಿಯುವ ಒಟ್ಟು ಉದ್ದ ಎಷ್ಟಂದ್ರೆ 804 ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿಯುತ್ತದೆ. ಕಾವೇರಿ ನದಿಯು ಹರಿಯುವ ಒಟ್ಟು ಉದ್ದ 804 ಕಿಲೋಮೀಟರ್. ಇನ್ನು ಕರ್ನಾಟಕದಲ್ಲಿ ಕಾವೇರಿ ನದಿಯು ಹರಿಯುವಂತ ಉದ್ದ 380 ಕಿಲೋಮೀಟರ್. ಕರ್ನಾಟಕದಲ್ಲಿ ಕಾವೇರಿ ನದಿಯು ಹರಿಯುವಂತ ಉದ್ದ 380 ಕಿಲೋಮೀಟರ್. ಕಾವೇರಿ ನದಿಯು ಒಟ್ಟು ಹರಿಯುವ ಉದ್ದ 804 ಕಿಲೋಮೀಟರ್. ಇನ್ನು ಕಾವೇರಿ ನದಿಯು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹರಿಯುತ್ತದೆ. ಪ್ರಸಿದ್ಧ ಜೋಗ ಜಲಪಾತ ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ. ಭಾರತದ ಅತಿ ಎತ್ತರವಾದ ಜಲಪಾತ ಜೋಗ ಜಲಪಾತ 253 ಅಡಿ ಎತ್ತರವಿದೆ. ನೀರಾವರಿ ಅಂದರೆ ಕೃಷಿಗೆ ಕೃತಕವಾಗಿ ನೀರನ್ನ ಪೂರೈಸುವುದು ಎಂದರ್ಥ. ನೀರಾವರಿ ಅಂದ್ರೆ ಕೃಷಿಗೆ ಕೃತಕವಾಗಿ ನೀರನ್ನ ಪೂರೈಸುವುದೇ ನೀರಾವರಿ. ವಾಣಿ ವಿಲಾಸ ಸಾಗರವು ಮೈಸೂರು ಒಡೆಯರ ಅವಧಿಯಲ್ಲಿ ನಿರ್ಮಾಣವಾಯಿತು. ವಾಣಿ ವಿಲಾಸ ಸಾಗರವು ಮೈಸೂರು ಒಡೆಯರ ಅವಧಿಯಲ್ಲಿ ನಿರ್ಮಾಣವಾಯಿತು. ರಾಜ್ಯದಲ್ಲಿ ಸಾಗುವಳಿ ಭೂಮಿಯು 26.2% ಭಾಗ ನೀರಾವರಿ ಸೌಲಭ್ಯವನ್ನ ಹೊಂದಿದೆ. ರಾಜ್ಯದಲ್ಲಿ ಸಾಗುವಳಿ ಭೂಮಿಯ 26.2% ಭಾಗ ನೀರಾವರಿ ಸೌಲಭ್ಯವನ್ನ ಹೊಂದಿದೆ. ಇನ್ನು ಭಾರತದ ನೀರಾವರಿ ಕ್ಷೇತ್ರದಲ್ಲಿ ಕರ್ನಾಟಕದ ಸ್ಥಾನ 9ನೇ ಸ್ಥಾನ ಇದೆ. ನೀರಾವರಿ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವಂತಹ ಜಿಲ್ಲೆ ಯಾವ್ದಂದ್ರೆ ರಾಯಚೂರು ಜಿಲ್ಲೆ. ಕಾಲುವೆ ನೀರಾವರಿ ಹೆಚ್ಚು ಇರುವಂತದ್ದು ರಾಯಚೂರು ಜಿಲ್ಲೆಯಲ್ಲಿ. ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಇರುವುದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಅತಿ ಹೆಚ್ಚು ಬಾವಿ ನೀರಾವರಿಯನ್ನ ಹೊಂದಿರುವಂತಹ ಜಿಲ್ಲೆ ಬೆಳಗಾವಿ ಜಿಲ್ಲೆ. ರಾಜ್ಯದಲ್ಲಿ ಒಟ್ಟು ಅತಿ ಹೆಚ್ಚು ನೀರಾವರಿ ಕ್ಷೇತ್ರವನ್ನ ಹೊಂದಿದ ಜಿಲ್ಲೆ ಬೆಳಗಾವಿ. ಅತಿ ಹೆಚ್ಚು ನೀರಾವರಿ ಕ್ಷೇತ್ರವನ್ನ ಹೊಂದಿರುವಂತಹ ಜಿಲ್ಲೆ ಬೆಳಗಾವಿ. ರಾಜ್ಯದಲ್ಲಿ ಒಟ್ಟು ಅತಿ ಕಡಿಮೆ ನೀರಾವರಿ ಕ್ಷೇತ್ರವನ್ನ ಹೊಂದಿದಂತಹ ಜಿಲ್ಲೆ ಕೊಡಗು ಜಿಲ್ಲೆ. ಕರ್ನಾಟಕದ ಮೊದಲ ಜಲ ವಿದ್ಯುತ್ ಶಕ್ತಿ ಯೋಜನೆ ಯಾವ್ದಂದ್ರೆ ಶಿವನಸಮುದ್ರ ಯೋಜನೆ. ಶಿವನಸಮುದ್ರ ಯೋಜನೆ ಕರ್ನಾಟಕದ ಮೊದಲ ಜಲ ವಿದ್ಯುತ್ ಶಕ್ತಿ ಯೋಜನೆ. ಶಿವನಸಮುದ್ರ ಜಲ ವಿದ್ಯುತ್ ಶಕ್ತಿ ಯೋಜನೆಯನ್ನ ಆರಂಭಿಸಿದ ಉದ್ದೇಶ ಏನಂದ್ರೆ ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಶಕ್ತಿಯನ್ನ ಸರಬರಾಜು ಮಾಡ್ಲಿಕ್ಕೆ ಶಿವನಸಮುದ್ರ ಜಲ ವಿದ್ಯುತ್ ಶಕ್ತಿಯನ್ನ ಯೋಜನೆಯನ್ನ ಆರಂಭಿಸ್ತಾರೆ. ಶಿವನಸಮುದ್ರ ಯೋಜನೆಯು 1902ರಲ್ಲಿ ಕಾವೇರಿ ನದಿಗೆ ನಿರ್ಮಿಸಿದಂತಹ ಒಂದು ಯೋಜನೆ. ಇನ್ನ ರಾಜ್ಯದ ಎರಡನೇ ಜಲ ವಿದ್ಯುತ್ ಶಕ್ತಿ ಯೋಜನೆ ಯಾವ್ದಂದ್ರೆ ಶಿಂಷಾ ನದಿಗೆ 1940ರಲ್ಲಿ ಈ ನದಿಗೆ ಜಲ ವಿದ್ಯುತ್ ಶಕ್ತಿಯನ್ನ ನಿರ್ಮಾಣ ಮಾಡ್ತಾರೆ. ನಮ್ಮ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಶಕ್ತಿ ಯೋಜನೆಯನ್ನ ಜೋಗ ಜಲಪಾತದ ಬಳಿ ನಿರ್ಮಿಸಲಾಗಿದೆ. ಅಂದ್ರೆ ಶರಾವತಿ ನದಿಗೆ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಶಕ್ತಿಯನ್ನ 1947ರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇನ್ನ ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಕಾವೇರಿ ನದಿ ನೀರಿನ ಹಂಚಿಕೆ ಕುರಿತಾದ ವಿವಾದಗಳಿವೆ.
KRS ಅಣೆಕಟ್ಟನ್ನ ಕಾವೇರಿ ನದಿ ಮಂಡ್ಯ ಜಿಲ್ಲೆಯಲ್ಲಿ ಕಟ್ಟಿದ್ದಾರೆ. KRS ಡ್ಯಾಮ್ಗೆ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದ್ದಾರೆ. ಇನ್ನು ಆಲಮಟ್ಟಿ ಅಣೆಕಟ್ಟನ್ನ ಈ ನದಿಗೆ ನಿರ್ಮಿಸಲಾಗಿದೆ. ಆಲಮಟ್ಟಿ ಅಣೆಕಟ್ಟನ್ನ ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ. ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ ನಾವು ಸುಮಾರು 2 ಟಾಪಿಕ್ ನ ಬೇಸಿಕ್ ಒನ್ ಲೈನರ್ ಪ್ರಶ್ನೆಗಳನ್ನ ನಾವು ತಿಳಿದುಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಇನ್ನುಳಿದಂತಹ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಸ್ಟಡಿ ವಿಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.